ಜಿಲ್ಲಾಡಳಿತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನದ ಅಂಗವಾಗಿ ಜಿಲ್ಲಾಡಳಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವವನ್ನು ಸಲ್ಲಿಸಿದ್ದಾರೆ. ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗ ಪೂಜ್ಯ ಬಂತೆಯವರು ಇಲಾಖೆಯ ಮೀಸಲ ಪಕ್ಷಿಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಆಸೆಯಾಗಿರ್ತಕ್ಕಂಥ ಧರ್ಮ ಮಾರ್ಗದಲ್ಲಿ ರಾಜ್ಯಕ್ಕೆ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಈಗ ಪೂಜೆ महाकारुणिक तथागत भगवान बुद्ध बोधिसत्व परम दिवस ರಾಯಚೂರು ಜಿಲ್ಲೆಯ ಎಲ್ಲ ಸರ್ಕಾರಿ ಅಧಿಕಾರಿಗಳೇ ಹಾಗೂ ಈ ಭಾಗದ ಶಾಸಕರೇ ಹಾಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ತಮ್ಮೆಲ್ಲರಿಗೆ ಅನಂತ ಆಶೀಸ್ಗಳನ್ನು ತಿಳಿಸುತ್ತಾ, ಇಂದಿನ ದಿವಸ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿವಸ. ಈ ಮಹಾಪರಿನಿರ್ವಾಣ ದಿವಸಕ್ಕೆ ತಾವೆಲ್ಲರೂ ಬಂದು ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರತಿಯೊಬ್ಬರು ಕನಿಷ್ಠ 10 ಸೈಬರ್ ಅಪರಾಧಿಗಳ ಬಗ್ಗೆ ಜನಕ್ಕೆ ಮನವರಿಕೆ ಮಾಡಿದಲ್ಲಿ ಜಿಲ್ಲೆಯಲ್ಲಿ ಅಪರಾಧಿಗಳ ಸಂಖ್ಯೆ ಕಡಿಮೆ ಮಾಡಬಹುದಾಗಿದೆ ಎಂದು ಅವರು ಸಲಹೆ ಮಾಡಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ ಕುಮಾರ್ ಕಂದು ಅವರು ಮಾತನಾಡಿ, ನಾವೆಲ್ಲರೂ 21ನೇ ಶತಮಾನವು ಟೆಕ್ನಾಲಜಿಗೆ ಹೆಸರಾಗಿದೆ. ಇದರಿಂದಾಗಿ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ಕಾಣುತ್ತಿದೆ. ಆದಾಗ್ಯೂ ಅಪರಾಧಿಗಳ ಸಂಖ್ಯೆಯು ಹೆಚ್ಚುತ್ತಿವೆ. ಸೈಬರ್ ಕ್ರೈಮ್ಗೆ ಹಿರಿಯ ನಾಗರಿಕರನ್ನು ಹೆಚ್ಚಾಗಿ ಗುರಿಯಾಗಿಸಲಾಗುತ್ತದೆ ಎಂದು ತಿಳಿಸಿದರು. ಶಾಲಾ ಕಾಲೇಜು ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳು ಎಚ್ಚರದಿಂದ ಮೊಬೈಲ್ ಬಳಕೆ ಮಾಡಬೇಕು. ಸೈಬರ್ ಕ್ರೈಮ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಬೇಕು. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಸೈಬರ್ ಕ್ರೈಮ್ ಕುರಿತು ಜಾಗೃತಿ ಮೂಡಿಸಲು ಕ್ರಮ ವಹಿಸಲಾಗುವುದು ಎಂದು तत्यंपि बुद्धं शरणं गच्छामि, तत्यंपि बुद्धं शरणं गच्छामि, तत्यंपि धम्मं शरणं गच्छामि, तत्यंपि धम्मं शरणं गच्छामि, तत्यंपि संघं शरणं गच्छामि, तत्यंपि संघं शरणं गच्छामि. शरणेन सद्धिं स पंचशीलं ब्रह्मं साधुकं सुरक्षितं कृत्वा अपमादेन शीलं संपादेत. आमवन्ते साधु 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 साधु. ಸೈಡ್ ಬಂದ್ಬಿಡಿ ಸರ್, ಎಲ್ಲರೂ ಒಂದೇ ಸಲ ಅಣ್ಣ ಸೈಡ್ ಬಾ ಅಣ್ಣ ನೀನು. ಓಕೆ ಸರ್. हमारा है हमारा है बाबा साहब, हमारा है हमारा है बाबा साहब, हमारा बाबा साहब. भैया लेडीज सर ಲೋಕ ಜನಶಕ್ತಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಹಲ್ಲಪಾಡು ಜಿ ಗೋಪಾಲರೆಡ್ಡಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಪಕ್ಷಕ್ಕೆ ಸೇರ್ಪಡೆಗೊಂಡರು. ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ ಉಮಾಪತಿ ಹಾಗೂ ನಗರ ಘಟಕದ ಉಪ ಅಧ್ಯಕ್ಷರಾಗಿ ಕುಮಾರಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಮಾರೆಪ್ಪ ಮೇಸ್ತ್ರಿ, ಹನುಮಂತ, ತಿಮ್ಮಪ್ಪ ತಾಯಪ್ಪ ಹಾಗೂ ಶ್ರೀನಿವಾಸ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಪಕ್ಷಕ್ಕೆ ಸೇರ್ಪಡೆಯಾದರು.
ನಂತರ ಜಿಲ್ಲಾ ಅಧ್ಯಕ್ಷರಾದ ಅಲ್ಲಪಾಡು ಜಿ ಗೋಪಾಲರೆಡ್ಡಿ ಅವರು ಮಾತನಾಡಿ, ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ಕಾರ್ಯಕರ್ತರು ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು. ಪಕ್ಷದ ಬಲವರ್ಧನೆಗೆ ಕಾರ್ಯಕರ್ತರು ಶ್ರಮಿಸಬೇಕೆಂದರು. ನೂರಾರು ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿದ್ದು ಅಭಿವೃದ್ಧಿ ಕಾರ್ಯಗಳಿಗೆ ಸಾಥ್ ನೀಡುತ್ತಿದ್ದಾರೆ. ನಿತ್ಯಲೂ ನಮ್ಮ ಜೊತೆಯಲ್ಲಿಯೇ ಇರ್ತಾರೆ. ತತ್ವ ಸಿದ್ಧಾಂತದ ಬದ್ಧರಾಗಿ ಪಕ್ಷ ಸಂಘಟನೆ ಶ್ರಮಿಸಬೇಕು ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಎಲ್ ರಂಗಪ್ಪ, ಈರಣ್ಣ ದೊರೆ, ನಗರ ಅಧ್ಯಕ್ಷರು ಅನೇಕರು ಉಪಸ್ಥಿತರಿದ್ದರು. ಲೋಕ ಜನಶಕ್ತಿ ಪಕ್ಷದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಇರುವ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅಲ್ಲಪಾಡು ಜಿ ಗೋಪಾಲರೆಡ್ಡಿ ಅವರು ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬರೆದ ಸಂವಿಧಾನ ಪ್ರಪಂಚಕ್ಕೆ ಮಾದರಿಯಾಗಿದೆ. ಆದ್ದರಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೂರ್ಯಚಂದ್ರ ಇರುವ ತನಕ ಅಜರಾಮರವಾಗಿರುತ್ತಾರೆ ಎಂದರು. ಅಂಬೇಡ್ಕರ್ ಇಹಲೋಕ ತ್ಯಜಿಸಿದ ದಿನ ಸೂರ್ಯಚಂದ್ರ ಹೇಗೆ ಶಾಶ್ವತನೋ ಅದೇ ರೀತಿ ಅಂಬೇಡ್ಕರ್ ಬರೆದ ಸಂವಿಧಾನ ಶಾಶ್ವತವಾಗಿರುತ್ತದೆ. ಸಮಾನತೆ, ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದ ಸಂವಿಧಾನ ಅಂಶಗಳನ್ನು ನಾವೆಲ್ಲರೂ ಜೀವನದಲ್ಲಿ ಮೈಗೂಡಿಸಿಕೊಂಡು ಹೋಗೋಣ ಎಂದರು. ನಮ್ಮ ಬದುಕಿಗೆ ನಿತ್ಯ ದರ್ಶನ ಮಾಡುವ ಮೂಲಕ ಬೆಳಕು ನೀಡಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಸ್ಮರಿಸಬೇಕು ಹೊರತು ಮರೆಯಬಾರದು ಎಂದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಜಿಎಲ್ ರಂಗಪ್ಪ, ಈರಣ್ಣ ದೊರೆ, ಉಮಾಪತಿ ಸೇರಿದಂತೆ ಉಪಸ್ಥಿತರಿದ್ದರು. ಒಳ ಮೀಸಲಾತಿ ಜಾರಿಯಲ್ಲಿ ನನ್ನ ವಿರೋಧವಿಲ್ಲ. ಆದರೆ ಸಂವಿಧಾನಬದ್ಧವಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು ಎಂದು ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ರಾಜ್ಯ ಅಧ್ಯಕ್ಷರಾದ ಮಹೇಂದ್ರ ಕುಮಾರ್ ಮಿತ್ರ ಶನಿವಾರ 11 ಗಂಟೆಗೆ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮಾದಿಗ ಸಮುದಾಯದ ಕೆಲ ಜನರು ಒಳ ಮೀಸಲಾತಿ ಜಾರಿಗೆ ತಕರಾರು ಮಾಡುತ್ತಿದ್ದಾರೆ ಎಂದು, ನನ್ನ ವಿರುದ್ಧ ಸಾಮಾಜಿಕ ಜಾಲ ಅಂತ ವಿಡಿಯೋ ವೈರಲ್ ಹರಿದು ಬಿಟ್ಟಿದ್ದು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದರು. ಮೊದಲನೇ ಆದ್ಯತೆ ಕೊಡಿ ಅಂತ ಹೇಳಿ ನಮ್ದು ವಾದ ಇತ್ತು. ಅದನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸಿತು. ಸೊ ಆ ಕಾರಣದಿಂದಾಗಿ ನಾನು ಇಲ್ಲಿವರೆಗೂ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನೇ ಫಾಲೋ ಮಾಡ್ಕೊಂತ ಬಂದೀನಿ. ಆದ್ರೆ ರೀಸೆಂಟ್ ಆಗಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಅವ್ರು ಏನು 2023 ನಲ್ಲಿ 12 ಜನವರಿ 2022 ನಲ್ಲಿ ರಿಸರ್ವೇಶನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಇನ್ ರೆಸ್ಪೆಕ್ಟ್ ಆಫ್ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಇಶ್ಯೂಸ್ ನಲ್ಲಿ ಒಂದು ಆಕ್ಟ್ ಮಾಡಿ ಬಿಡುಗಡೆ ಮಾಡಿದ್ರು. ಸೊ ಅದರಲ್ಲಿ ಮೀಸಲಾತಿ ಪ್ರಮಾಣ ಏನ್ ಮಾಡ್ತಾರೆ ಅಂತಂದ್ರೆ 50ರಿಂದ 56ಕ್ಕೆ ಏರಿಕೆ ಮಾಡಿದ್ರು. ಸೊ ಅದು ಮೇನ್ಲಿ ಪ್ರಾಬ್ಲಮ್ ಏನಂತಂದ್ರೆ ಇಂದಿರಾ ಸ್ವಾಮಿ ಕೇಸ್ ಪ್ರಕರಣದಲ್ಲಿ ಏನ್ ತೀರ್ಪು ಕೊಟ್ಟಿತ್ತಲ್ಲ ಅದರದ್ದು ವಿರುದ್ಧ ಆಯ್ತು. ಎರಡನೇದು ಕಾರಣ ಏನಿದೆ ಅಂತಂದ್ರೆ ಆರ್ಟಿಕಲ್ 338 ಕ್ಲಾಸ್ 9 ಪ್ರಕಾರ the state and every the union and every state government shall consult the commission on all major policies affecting the scheduled caste ಅಂತ ಹೇಳಿ ಕ್ಲಾಸ್ ಇದೆ. ಸರ್, ಇದು ಈಗಾಗಲೇ ಹೇಳಿರಿ ನೀವು. ಈಗ ಮುಖ್ಯ ಉದ್ದೇಶ ನಿಮ್ದು ಬೇರೆ ಇಟ್ಕೊಂಡು ಬಂದಿದ್ದಂಗೆ ಈ ಪ್ರೆಸ್ ನೋಟ್ ನೋಡ್ತಾ ಇದ್ರೆ ಅದ್ರ ಬಗ್ಗೆ ನಾವು ಫೇವರ್ ಮಾಡ್ಕೊಂತ ಬಂದಿದ್ದೀನಿ. ಆದ್ರೆ ನಮ್ಮ ಸಮಾಜದವರೇ ಯಾರೇ ತಿಳಿಯದ ವ್ಯಕ್ತಿಗಳು ಫೇಸ್ಬುಕ್ ಮತ್ತೆ ಇದರಲ್ಲಿ ವಾಟ್ಸ್ಆಪ್ ನಲ್ಲಿ ಏನಂತ ಶೇರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನನಗ ಒಳ ಮೀಸಲಾತಿಗ ವಿರೋಧಿ ಪಟ್ಟ ಕಟ್ತಾ ಇದ್ದಾರೆ. ಎರಡನೇದು ನಾನು ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಬಂದು ನಾನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಫಾಲೋ ಮಾಡಿದ್ರೆ ಸ್ವಯಂಕೃತ ಅಪರಾಧ ಅಂತ ಕೇಳ್ತಾ ಇದ್ದಾರೆ. ತಪ್ಪಂತ ಹೇಳ್ತಾ ಇಲ್ಲ. ಅಪರಾಧ ಅಫೆನ್ಸ್. ಈ ದೇಶದಲ್ಲಿ ನಾನು ಅಂತಂದ್ರೆ ಇದು ಲ್ಯಾಂಡ್ ಲಾ ಇದೆ, ಈ ಭೂಮಿದು ಕಾನೂನು ಇದೆ. ಈ ಭೂಮಿ ಕಾನೂನನ್ನು ನಾನು ಫಾಲೋ ಮಾಡಿದ್ರೆ ನನ್ನ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನನಗೆ ಡೈರೆಕ್ಟ್ ಮಾತಾಡಲಾರ್ದಾಗ ಈ ತರ ಪೋಸ್ಟ್ ಆಗ್ತಾ ಇದೆ. ನಾನು ಅವ್ರಿಗೆ ಕೇಳಿ ಬಯಸ್ತೀನಿ, ನೀವು ಇಷ್ಟು ವರ್ಷ 35 ವರ್ಷ ಹೋರಾಟ ಮಾಡಿದ್ರಲ್ಲ, ನಿಮ್ಗೆ ಎಲ್ಲಾದ್ರೂ ಮೀಸಲಾತಿನ ಭಾಗ ಮಾಡ್ಬೇಕಂತಾನೆ ಕೇಳಿದ್ರು ಹೊರತು ಪರಿಶಿಷ್ಟ ಜಾತಿಯವರು ಎಲ್ಲಿ ಕೂಡ ಮೀಸಲಾತಿ ಪ್ರಮಾಣ ಜಾರಿಗೆ ಆರ್ಟಿಕಲ್ 17 ಅಡಿಯಲ್ಲಿ ಜಾರಿಯಾಗಿದೆ. ಆರ್ಟಿಕಲ್ 17 ಓನ್ಲಿ ಅನ್ಟಚಬಿಲಿಟಿ ಬಗ್ಗೆ ಮಾತಾಡ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ 15 OBC ಜಾತಿಗಳನ್ನು SC ಪಟ್ಟಿಯಲ್ಲಿ ಸೇರಿಸಿ ಆರ್ಥಿಕವಾಗಿ ನೈಜ ಪರಿಶಿಷ್ಟ ಜಾತಿಯವರ ಮೇಲೆ ಒಂದು ಟೈಪ್ ಇದು ದೌರ್ಜನ್ಯ ಅಥವಾ ಹಲ್ಲೆ ಮಾಡಿದಾಗ ಇನ್ನೂ ಒಂದು 2 OBC ಜಾತಿಗಳನ್ನು 1991ರಲ್ಲಿ ವಾಲ್ಮೀಕಿ ಸಮುದಾಯದವನ್ನು ST ಪಟ್ಟಿಯಲ್ಲಿ ಸೇರಿಸಿದ್ರು. ಅದೇ ರೀತಿಯಾಗಿ 2003 ಮತ್ತೆ 2012ರಲ್ಲಿ ಬೇದಾರ ಕಮ್ಯುನಿಟಿಯನ್ನು ST ಪಟ್ಟಿಯಲ್ಲಿ ಸೇರಿಸಿತು. ಸೊ ಉದಾಹರಣೆಗೆ ಇದರಿಂದ ಏನ್ ತೊಂದರೆ ಆಗಿದೆ ಅಂತಂದ್ರೆ 2021ರಲ್ಲಿ ಯಾದಗಿರಿ ಡಿಸ್ಟ್ರಿಕ್ಟ್ ಸುರಪುರ ತಾಲೂಕಿನಲ್ಲಿ ಚೌಡೇಶ್ವರ ಗ್ರಾಮದಲ್ಲಿ ಪಾಲಮ್ಮ ಅನ್ನೋ ಹೆಣ್ಮಗಳನ್ನ ಕೆಲವು ವಾಲ್ಮೀಕಿ ಸಮುದಾಯದ ವ್ಯಕ್ತಿಗಳು ಬಂದಕ್ಕಿಂತ ಅತ್ಯಾಚಾರ ಮಾಡಕ್ ಪ್ರಯತ್ನ ಮಾಡಿದಾಗ ರಿಫ್ಯೂಸ್ ಮಾಡಿದಾಗ
ಆಕಿನ ಮೇಲೆ ಕೋಪಗೊಂಡು ಪ್ಯಾಷನ್ ಪ್ರೋ ಗಾಡಿಗಳಿಂದ 1 ಲೀಟರ್ ಪೆಟ್ರೋಲ್ ತಗೊಂಬಂದು ಆಕಿನ ಮನೆಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಸಾಯಿಸಿಬಿಟ್ರು. ಎರಡನೇ ಉದಾಹರಣೆ ಅಂತಂದ್ರೆ ನಮ್ಮ ರಾಯಚೂರು ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿ ಮತ್ಲಾಪುರ ಗ್ರಾಮದ ಪ್ರಸಾದ ನೋಡಿದ್ವಿ. ಸೊ ಇದರಲ್ಲಿ ಆಯ್ತದೆ ಅಂತಂದ್ರೆ ಒಂದ್ ಕಡೆ 15 OBC ಜಾತಿಗಳನ್ನು SC ಪಟ್ಟಿಯಲ್ಲಿ ಸೇರಿಸಿ ಆರ್ಥಿಕವಾಗಿ ಇದು ಮಾಡಿದಾಗ, ಎರಡನೇ ಬಂದು OBC ಜಾತಿಗಳನ್ನು ST ಪಟ್ಟಿಯಲ್ಲಿ ಸೇರಿಸಿ ಅಟ್ರಾಸಿಟಿ ಆಕ್ಟ್ ನ ವೀಕ್ ಮಾಡಿದಾಗ, ಅದೇ ಅಪ್ಪರ್ ಕಮ್ಯುನಿಟೀಸ್ ಬೇರೆಯವ್ರಿಗೆ ಅದನ್ನು ಈ ಮೇದಾರ ಮತ್ತೆ ವಾಲ್ಮೀಕಿದವ್ರು ಮಾಡಿದ್ರೆ ಅಂತಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಗೆ ಬೆನಿಫಿಟ್ಸ್ ಏನ್ ಬರ್ತಿತ್ತು ಅಂತಂದ್ರೆ ರಿಲೀಫ್ ಅಂಡ್ ಕಂಪನ್ಸೇಷನ್ ನಲ್ಲಿ ಕಂಪನ್ಸೇಟರಿ ರಿಲೀಫ್ ನಲ್ಲಿ 8,25,000 ಅಮೌಂಟ್ ಬರ್ತಿತ್ತು, ಹೊಲಗಳು ಬರ್ತಿತ್ತು, ಮನೆ ಬರ್ತಿತ್ತು. ಒಂದು ಕುಟುಂಬದಲ್ಲಿ ಯಾರಿಗೂ ಜಾಬ್ ಇಲ್ಲ ಅಂತಂದ್ರೆ ಅವ್ರಿಗೆ ಜಾಬ್ ಬರ್ತಿದ್ರು. ಸೊ ಈ ತರ ಹಲ್ಲೆ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣ ನಾನು ಹೇಳ್ತೀನಿ, ನೀವು ನಮ್ಮ ಸಮುದಾಯಕ್ಕೆ ನನ್ನ ಮೇಲೆ ಈ ತರ ಪೋಸ್ಟಿಂಗ್ ಮಾಡ್ತಿರಲ್ಲ, ನೀವು ಎಲ್ಲೇ ಯಾರೇ ಬೇರೆ ಮೇಲ್ಜಾತಿಯವರು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಮಾಡ್ಯಾರ ಅಂತಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡಿ ಹಿಂಗ್ ಮಾಡ್ಕೊಂಡು ಕುಂದಿರ್ತೀವಿ. ಸೊ ಅದರಲ್ಲಿ ಒಂದೇ ಪೇಜ್ ಓದ್ತೀರಿ ನೀವು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರತಿಯೊಬ್ಬರು ಕನಿಷ್ಠ 10 ಸೈಬರ್ ಅಪರಾಧಿಗಳ ಬಗ್ಗೆ ಜನಕ್ಕೆ ಮನವರಿಕೆ ಮಾಡಿದಲ್ಲಿ ಜಿಲ್ಲೆಯಲ್ಲಿ ಅಪರಾಧಿಗಳ ಸಂಖ್ಯೆ ಕಡಿಮೆ ಮಾಡಬಹುದಾಗಿದೆ ಎಂದು ಅವರು ಸಲಹೆ ಮಾಡಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ